ಇನ್ನು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಬೇಕಾಬಿಟ್ಟಿ ಕಾಮೆಂಟ್ಸ್ ಹಾಕೋದಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ತುಂಬ ಅಶ್ಲೀಲವಾಗಿ ಕಾಮೆಂಟ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಸೊ ಅಂಥವರ ಹಾವಳಿಯನ್ನು ತಪ್ಪಿಸೋಕ್ಕೋಸ್ಕರ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ಮಾಡಲಾಗಿದೆ. ಆ ಕಾಯ್ದೆ ಏನು ಅಂದರೆ, ಅಶ್ಲೀಲವಾಗಿ ಕಾಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದ ಮೂಲಕ ಸಿಕ್ಕಿ ಬಿದ್ದಂಥವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕಾಯ್ದೆ ಅದು. ಬರೀ ಶಿಕ್ಷೆ ಅಲ್ಲ, ಹೆಚ್ಚು ಕಮ್ಮಿ 6 ತಿಂಗಳಿಂದ 1 ವರ್ಷದವರೆಗೆ ಜೈಲು ಶಿಕ್ಷೆಯ ಕಾಯ್ದೆಯನ್ನು ಈಗ ಜಾರಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಯಾವ ಮಟ್ಟಕ್ಕೆ ಅಂದರೆ, ಕಾಯ್ದೆ ಜಾರಿ ಅನ್ವಯ ಏನಾದರೂ ಬೇಕಂತಲೇ ಒಂದಷ್ಟು ಕಾಮೆಂಟ್ಗಳನ್ನು ಮಾಡುವ ಮೂಲಕ ಮಹಿಳೆಯರಿಗೆ ಆಗಿರಲಿ ಅಥವಾ ಪುರುಷರಿಗೆ ಆಗಿರಲಿ, ಆ ಸೋಷಿಯಲ್ ಮೀಡಿಯಾ ಮೂಲಕ ಒಂದಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡುವ ಮೂಲಕ ಏನಾದರೂ ಅವರ ಘನತೆಗೆ ಧಕ್ಕೆ ಮಾಡುವಂತಹ ಪುಂಡ್ರಿದ್ರೆ ಅಂಥವರನ್ನು ಹುಡುಕಿ ಅವರಿಗೆ ಕರ್ಕೊಂಡು ಬಂದು ಸ್ಟೇಷನ್ಗೆ ಕೂರಿಸಿ ಅವ್ರ ಮೇಲೆ ಕಾಯ್ದೆ ಜಾರಿ ಮಾಡುವಂಥ ಕೆಲಸವನ್ನು ಇದೀಗ ಕಾನೂನು ಮಾಡ್ತಾಯಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದು ಗೊತ್ತಾದರೆ ಯಾರಾದರೂ ದೂರು ಕೊಟ್ಟರೆ ಅದನ್ನು ಕರ್ಕೊಂಬಂದು ಆ ಕಾಯ್ದೆಯಡಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡ್ತಾರೆ. 6 ತಿಂಗಳಿಂದ 1 ವರ್ಷ ಜೈಲು ಶಿಕ್ಷೆ ಜೊತೆಗೆ 1,00,000 ದಂಡ. ಸೊ 2024 ಜುಲೈ 1ರ ಏನು IT ಕಾಯ್ದೆ ಇತ್ತು, IT ಕಾಯ್ದೆಯ ಅನ್ವಯ ಈ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಹೆಚ್ಚು ಕಮ್ಮಿ 3 ವರ್ಷಗಳ ತನಕವೂ ಈಗ ಜೈಲು ಶಿಕ್ಷೆನ ಅನುಭವಿಸ್ತಾರೆ. ಒಂದು ವೇಳೆ ಕಾಮೆಂಟ್ ಮಾಡಿದ್ದು ಸಾಬೀತಾದರೆ ಅದರ ಜೊತೆಗೆ ದಂಡ ಕೂಡ 1,00,000 ಇರುತ್ತೆ. ನಾವು ದಂಡ ಕಟ್ಬಿಡ್ತೀವಿ ಅಂತಂದ್ರೂ ಕೂಡ ಸೊ ಕೋರ್ಟು ದಂಡ 1,00,000 ಕಟ್ಟೋವರೆಗೂ ಕೂಡ ಜೈಲಲ್ಲಿ ಇರಬೇಕು ಅನ್ನೋ ಥರದ ಕಾಯ್ದೆ ಇದಾಗಿದೆ. ಸೊ ಸೆಷನ್ ಕೋರ್ಟು ಮತ್ತು ಹೈಕೋರ್ಟ್ಗೆ ಹೋದರೂ ಕೂಡ ಅಲ್ಲಿ ಜಾಮೀನು ರಹಿತ ಕಠಿಣ ಕಾಯ್ದೆ ಇದಾಗಿದೆ. ಸೊ ದಂಡನೂ ಕಟ್ಟಬೇಕು, ಜೈಲು ಶಿಕ್ಷೆನೂ ಅನುಭವಿಸಬೇಕು. ನಾವೇನೋ ಹಾಕ್ಬಿಡ್ತೀವಿ ಕಾಮೆಂಟು, ನಾವೇನೋ ಮಾಡಿಬಿಡ್ತೀವಿ ಅಂತಂದರೆ ಪುಂಡ ಪೋಕರುಗಳಿಗೆ ನಿಜಕ್ಕೂ ಇದೊಂದು ಕಾಯ್ದೆ ಇದೆಯಲ್ಲ, ಸಖತ್ತಾಗೆ ಇನ್ನೂ ಕಠಿಣವಾಗಿರ್ತಕ್ಕಂಥ ಕಾಯ್ದೆನೇ ಅಂತಲೇ ಹೇಳ್ಬೋದು. ಸೊ ಏನೇ ಆದರೂ ಹಿಂದೆ ಕೂಡ ಎಗ್ಗಿಲ್ದಂತೆ ಒಂದಷ್ಟು ಕಾಮೆಂಟ್ಗಳು ಮಾಡ್ತಾಯಿದ್ರು. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು, ಯಾವ ಪೋಸ್ಟ್ ಬೇಕಾದರೂ ಹಾಕ್ಬಾರ್ದು ಅಂತ ಒಂದಷ್ಟು ಹುಡುಗರು ಅಥವಾ ಪುಂಡ್ರು ಹಾವಳಿ ಹೆಚ್ಚಾಗಿತ್ತು. ಆದರೆ ಈಗ ಕಾಯ್ದೆ ಬಂದ ನಂತರ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಹಿಂದೆ ಕೂಡ ಸಿನಿಮಾ ನಟ ನಟಿಯರ ಬಗ್ಗೆ ಕೂಡ ಸಾಕಷ್ಟು ಕಾಮೆಂಟ್ಗಳನ್ನ ಮಾಡ್ತಾಯಿದ್ರು. ಇತ್ತೀಚೆಗೆ ಉದಾಹರಣೆ ಹೇಳಬೇಕಾದ್ರೆ ನಟಿ ರಮ್ಯಾ ಬಗ್ಗೆ ಒಂದಿಷ್ಟು ಕಾಮೆಂಟ್ಗಳನ್ನ ಮಾಡಿದರು, ಅಶ್ಲೀಲವಾಗಿ ಕಾಮೆಂಟ್ಗಳು ಹಾಕಿದರು. ಅವರು ದೂರನ್ನು ಕೊಟ್ಟರು. ಅಂತಹವ್ರನ್ನ ಹುಡುಕಿ ಅವರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಯಿತು, ವಾರ್ನಿಂಗ್ ಮಾಡಲಾಯಿತು. ಆದರೆ ಈಗ ವಾರ್ನಿಂಗ್ ಏನಿಲ್ಲ, ನೇರವಾಗಿ ಕಾಯ್ದೆ ಅಡಿ ಅವ್ರನ್ನ 6 ತಿಂಗಳಿಂದ 1 ವರ್ಷದವರೆಗೆ ಜೈಲು ಶಿಕ್ಷೆನ ಅನುಭವಿಸ್ಬೇಕು ಅಂತಹ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅದ್ರ ಜೊತೆಗೆ 1,00,000 ದಂಡ ಕೂಡ ಇದೆ. ಆಮೇಲೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂದರೂ ಕೂಡ ಅಲ್ಲಿ ಸೆಷನ್ ಕೋರ್ಟು ಮತ್ತು ಹೈಕೋರ್ಟಲ್ಲೂ ಕೂಡ ಜಾಮೀನು ರಹಿತ ಕಠಿಣ ಕಾಯ್ದೆ ಇದಾಗಿರೋದ್ರಿಂದ ತುಂಬ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಇನ್ನು ಮುಂದೆ ಕೈಯಲ್ಲಿ ಮೊಬೈಲ್ ಇದೆ, ಆಮೇಲೆ ಕಾಮೆಂಟ್ ಮಾಡೋದಕ್ಕೆ ಒಂದಿಷ್ಟು ಟೆಕ್ಸ್ಟ್ ಮಾಡಿಬಿಟ್ರೆ ಏನು ಬೇಕಾದರೂ ನಾವು ಮಾಡ್ಕೋಬೋದು ಅನ್ನೋ ಮೂಡಲಿದ್ದರೆ ಖಂಡಿತ ಅದರಿಂದ ಆಚೆ ಬನ್ನಿ. ಮೊಬೈಲ್ ಇರೋದು, ಸೋಷಿಯಲ್ ಮೀಡಿಯಾ ಇರೋದು ಒಳ್ಳೆಯ ವಿಚಾರಗಳನ್ನು ತಲುಪಿಸೋಕ್ಕೆ. ಸೊ ಕೆಟ್ಟ ವಿಚಾರಗಳ ಮೂಲಕ ನೀವು ಸುದ್ದಿ ಆಗ್ಬೋದು ಅಂತ ಅಂದ್ಕೊಂಡಿದ್ರೆ ಸುದ್ದಿ ಆಗುವುದರ ಜೊತೆಗೆ ತಾವು ಜೈಲು ಶಿಕ್ಷೆನ ಅನುಭವಿಸಬೇಕು, ಆಮೇಲೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.